ನಮಸ್ಕಾರ. ಗಣೇಶ ಚತುರ್ಥಿ ಅಂದ್ರೆ ನಮ್ಗೆಲ್ಲರಿಗೂ ಎಲ್ಲಿಲ್ಲದ ಸಂಭ್ರಮ ಅಲ್ವಾ? ಆದ್ರೆ ನಾವೆಲ್ಲರೂ ಆಚರಿಸೋ ಈ ಹಬ್ಬದ ಹಿಂದೆ ಒಂದು ದೊಡ್ಡ ರಾಜಕೀಯ ಹೋರಾಟದ ಕಥೆನೇ ಇದೆ. ಇದು ಎಷ್ಟೋ ಜನರಿಗೆ ಗೊತ್ತಿಲ್ಲ. ಬನ್ನಿಯಾಗಿದ್ರೆ ಅದರ ಹಿಂದಿನ ಆ ಅಚ್ಚರಿಯ ಇತಿಹಾಸದ ಪುಟಗಳನ್ನ ಒಮ್ಮೆ ತಿರುವಿ ನೋಡೋಣ. ಗಣೇಶ ಚತುರ್ಥಿ ಅಂದ ತಕ್ಷಣ ನಮ್ಮ ಕಣ್ಣು ಮುಂದೆ ಬರೋದೇನು? ಅಬ್ಬಾ, ಬೀದಿ ಬೀದಿಲಿ ಎತ್ತರದ ಪೆಂಡಾಲ್ಗಳು, ಕಿವಿಗೆ ಅಪ್ಪಳಿಸೋ ಭಕ್ತಿ ಗೀತೆಗಳು, ತರಹೇವಾರಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು. ಹೌದು, ಲಕ್ಷಾಂತರ ಜನ ಒಟ್ಟಿಗೆ ಸೇರಿ ಆಚರಿಸೋ ಒಂದು ದೊಡ್ಡ ಸಂಭ್ರಮ ಇದು. ಅಂದ್ರೆ ಇದು ಕೇವಲ ಒಂದು ಹಬ್ಬವಾಗಿ ಉಳಿದಿಲ್ಲ, ಅದಕ್ಕಿಂತಲೂ ಹೆಚ್ಚಾಗಿ ಇದೊಂದು ಸಮುದಾಯದ ಉತ್ಸವ. ಆದ್ರೆ ಇವತ್ತು ನಾವು ನೋಡ್ತಾ ಇರೋ ಈ ಭಾರೀ ಸಂಭ್ರಮ ಇದೆಯಲ್ಲ, ಇದು ಒಂದು ಕಾಲದಲ್ಲಿ ಕೇವಲ ಮನೆಯ 4 ಗೋಡೆಗಳ ಮಧ್ಯೆ ತುಂಬಾನೇ ಖಾಸಗಿಯಾಗಿ ನಡೀತಿದ್ದ ಒಂದು ಪೂಜೆ ಎಂದ್ರೆ ನಂಬ್ತೀರಾ? ಹಾಗಿದ್ರೆ ಅಷ್ಟು ಖಾಸಗಿಯಾಗಿದ್ದ ಒಂದು ಪ್ರಾರ್ಥನೆ ಇಷ್ಟು ದೊಡ್ಡ ಸಾರ್ವಜನಿಕ ಪ್ರತಿಭಟನೆಯ ರೂಪ ಪಡೆದಿದ್ದು ಹೇಗೆ? ಬನ್ನಿ, ಆ ಕಥೆಯನ್ನೇ ಇವತ್ತು ಬಿಡಿಸಿ ನೋಡಲ್ಲ. ಸರಿ, ಇವತ್ತಿನ ಈ ದೊಡ್ಡ ಆಚರಣೆಯನ್ನ ಅರ್ಥ ಮಾಡ್ಕೋಬೇಕು ಅಂದ್ರೆ ಮೊದಲು ನಾವು ಇದರ ಬೇರಿಗೆ ಹೋಗ್ಬೇಕಲ್ವಾ? ಅಂದ್ರೆ ಈ ಹಬ್ಬದ ಪಯಣ ಶುರುವಾಗಿದ್ದು ಎಲ್ಲಿಂದ, ಅದರ ಪ್ರಾಚೀನ ಮತ್ತು ಖಾಸಗಿ ಸ್ವರೂಪ ಹೇಗಿತ್ತು ಅನ್ನೋದನ್ನ ಮೊದಲು ನೋಡೋಣ ಬನ್ನಿ. ಈ ಇಡೀ ಹಬ್ಬದ ಕೇಂದ್ರಬಿಂದು ಯಾರು? ಬೇರಾರೂ ಅಲ್ಲ, ಸಾಕ್ಷಾತ್ ಭಗವಾನ್ ಗಣೇಶ. ಶಿವ ಮತ್ತು ಪಾರ್ವತಿಯರ ಮಗ ಗಣೇಶನನ್ನ ಜ್ಞಾನ ಮತ್ತು ಸಮೃದ್ಧಿಯ ಅಧಿಪತಿ ಅಂತ ಪೂಜಿಸ್ತೀವಿ. ಅಷ್ಟೇ ಅಲ್ಲ, ನಮ್ಮೆಲ್ಲರ ಕಷ್ಟಗಳನ್ನ ಅಂದ್ರೆ ವಿಘ್ನಗಳನ್ನ ನಿವಾರಿಸೋ ವಿಘ್ನಹರ್ತ ಅಂತಾನೂ ಕರೀತೀವಿ. ಗಣೇಶನ ಜನನದ ಪುರಾಣ ಕಥೆಯಂತೂ ಕೇಳೋದಿಕ್ಕೆ ತುಂಬಾನೇ ರೋಚಕವಾಗಿದೆ. ನೋಡಿ, ಪಾರ್ವತೀದೇವಿ ತನ್ನ ಸ್ನಾನದ ಸಮಯದಲ್ಲಿ ಕಾವಲಿಗಾಗಿ ಶ್ರೀಗಂಧದ ಲೇಪನದಿಂದ ಒಂದು ಬಾಲಕನನ್ನ ಸೃಷ್ಟಿ ಮಾಡ್ತಾಳೆ. ಆತನೇ ಗಣೇಶ. ಆದ್ರೆ ಅದೇ ಸಮಯಕ್ಕೆ ಅಲ್ಲಿಗೆ ಬಂದ ಶಿವನನ್ನ ಗಣೇಶ ಒಳಗೆ ಹೋಗೋಕ್ ಬಿಡೋದೇ ಇಲ್ಲ. ಇದರಿಂದ ಸಿಕ್ಕಾಪಟ್ಟೆ ಕೋಪಗೊಂಡ ಶಿವ ಆ ಬಾಲಕನ ಶಿರಚ್ಛೇದ ಮಾಡಿಬಿಡ್ತಾನೆ. ಆಮೇಲೆ ತನ್ನ ತಪ್ಪಿನ ಅರಿವಾದಾಗ ಒಂದು ಆನೆಯ ತಲೆಯನ್ನ ತಂದು ಮಗನ ದೇಹಕ್ಕೆ ಜೋಡಿಸಿ ದೈವಿ ಶಕ್ತಿಗಳನ್ನು ನೀಡಿ ಅವನಿಗೆ ಮರುಜನ್ಮವನ್ನ ಕರುಣಿಸ್ತಾನೆ. ಹೀಗೆ ಶತಮಾನಗಳ ಕಾಲ, ಅಂದ್ರೆ 100 ವರ್ಷಗಳ ಕಾಲ ಗಣೇಶ ಚತುರ್ಥಿ ಕೇವಲ ಮನೆಗಳಲ್ಲಷ್ಟೇ ಆಚರಿಸುತ್ತಿದ್ದ ಒಂದು ತುಂಬಾನೇ ಸರಳವಾದ ಹಬ್ಬವಾಗಿತ್ತು. ಅಷ್ಟೇ ಯಾಕೆ, ಶಾತವಾಹನರಾಗಿರ್ಬೋದು, ರಾಷ್ಟ್ರಕೂಟರ ಕಾಲದ ದಾಖಲೆಗಳನ್ನೇ ನೋಡಿದ್ರೂ ಇದೊಂದು ಖಾಸಗಿ ಕೌಟುಂಬಿಕ ಆಚರಣೆ ಆಗಿತ್ತು ಅನ್ನೋದು ಸ್ಪಷ್ಟವಾಗುತ್ತೆ. ಆದ್ರೆ 1893 ಈ ಒಂದು ವರ್ಷ ಎಲ್ಲವನ್ನೂ ಬದಲಾಯಿಸ್ಬಿಡ್ತು. ಶಾಂತಿಯುತವಾಗಿ ನಡೀತಿದ್ದ ಒಂದು ಹಬ್ಬ ಬ್ರಿಟಿಷರ ವಿರುದ್ಧದ ಹೋರಾಟಕ್ಕೆ ಒಂದು ಕ್ರಾಂತಿಕಾರಿ ಅಸ್ತ್ರವಾಗಿ ಬದಲಾಯಿತು. ಅಷ್ಟಕ್ಕೂ ಆ ಒಂದು ವರ್ಷದಲ್ಲಿ ಆಗಿದ್ದೇನೋ? ಇದು ನಿಜಕ್ಕೂ ಆಶ್ಚರ್ಯದ ಸಂಗತಿ. ಯಾಕಂದ್ರೆ ಸುಮಾರು 1000 ವರ್ಷಗಳಿಂದ ಕೇವಲ ಮನೆಗಳಲ್ಲೇ ಆಚರಿಸ್ಕೊಂಡು ಬರ್ತಿದ್ದ ಒಂದು ಹಬ್ಬ ಸಡನ್ನಾಗಿ ಒಂದೇ ಒಂದು ವರ್ಷದಲ್ಲಿ, ಅಂದ್ರೆ 1893ರಲ್ಲಿ ತನ್ನ ಇಡೀ ಸ್ವರೂಪವನ್ನೇ ಪೂರ್ತಿಯಾಗಿ ಬದಲಾಯಿಸ್ಕೊಂಡ್ಬಿಡುತ್ತೆ. ಅಲ್ಲ, ಒಂದೇ ವರ್ಷದಲ್ಲಿ ಇಷ್ಟೊಂದು ದೊಡ್ಡ ಬದಲಾವಣೆ ಆಗೋಕೆ ಹೇಗೆ ಸಾಧ್ಯವಾಯಿತು? ಈ ಇಡೀ ಬದಲಾವಣೆ ಹಿಂದಿದ್ದ ಶಕ್ತಿ ದಿಟ್ಟ ಸ್ವಾತಂತ್ರ್ಯ ಹೋರಾಟಗಾರ ಲೋಕಮಾನ್ಯ ಬಾಲ ಗಂಗಾಧರ್ ತಿಲಕ್. ಹೌದು, ಅವರೇ ಮನೆಯಲ್ಲಿ ನಡೀತಿದ್ದ ಈ ಒಂದು ಹಬ್ಬವನ್ನ ಬೀದಿಗಿಳಿಸಿ ಒಂದು ಬೃಹತ್ ಸಾರ್ವಜನಿಕ ಕಾರ್ಯಕ್ರಮವನ್ನಾಗಿ ರೂಪಿಸಿದ್ದು. ತಿಲಕರ ಉದ್ದೇಶ ತುಂಬಾನೇ ಸ್ಪಷ್ಟವಾಗಿತ್ತು. ಆಗ ಬ್ರಿಟಿಷರ ಆಳ್ವಿಕೆ ಇತ್ತಲ್ಲ, ಅವರ ವಿರುದ್ಧ ಭಾರತೀಯರನ್ನ ಒಗ್ಗೂಡಿಸ್ಬೇಕಿತ್ತು. ಅದರಲ್ಲೂ ಮುಖ್ಯವಾಗಿ ಜಾತಿಭೇದವಿಲ್ಲದೆ ಎಲ್ಲರನ್ನೂ ಒಂದೇ ವೇದಿಕೆಗೆ ತರಬೇಕಿತ್ತು. ಅದಕ್ಕೋಸ್ಕರನೇ ಅವರು ಗಣೇಶ ಚತುರ್ಥಿಯನ್ನ ಒಂದು ಸಾಮಾಜಿಕ ಮತ್ತು ರಾಜಕೀಯ ಅಸ್ತ್ರವಾಗಿ ಬಳಸ್ಕೊಂಡ್ರು. ಹೀಗೆ ಅಲ್ಲಿಯವರೆಗೂ ಕೇವಲ ಧಾರ್ಮಿಕ ಆಚರಣೆಯಾಗಿದ್ದ ಒಂದು ಹಬ್ಬ ಇಡೀ ದೇಶದ ಏಕತೆಯ ಸಂಕೇತವಾಗಿ ಬದಲಾಯಿತು. ಹಾಗಿದ್ರೆ 1893ರಲ್ಲಿ ನಡೆದ ಆ ಕ್ರಾಂತಿಯ ಫಲವೇ ಇವತ್ತು ನಾವು ನೋಡ್ತಾ ಇರೋ ಈ ಭವ್ಯ ಗಣೇಶೋತ್ಸವ. ತಿಲಕರ್ ಹಾಕಿಕೊಟ್ಟ ಆ ಬುಲಾದಿ ಮೇಲೆ ಇವತ್ತಿನ ಆಧುನಿಕ ಆಚರಣೆಗಳು ಹೇಗೆಲ್ಲ ಬೆಳೆನಿಂಟಿವೆ ಅಂತ ಬನ್ನಿ ಈಗ ನೋಡೋಣ. ತಿಲಕರು ಶುರು ಮಾಡಿದ ಆ ಸಾರ್ವಜನಿಕ ಹಬ್ಬ ಇದೆಯಲ್ಲ, ಅದು ಇವತ್ತು ಒಂದೇ ದಿನಕ್ಕೆ ಸೀಮಿತವಾಗಿಲ್ಲ. ಅದರ ಬದಲು ಅದು ಬರೋಬ್ಬರಿ 10 ದಿನಗಳ ಕಾಲ ನಡೆಯುವ ಒಂದು ಭವ್ಯವಾದ ಉತ್ಸವವಾಗಿ ಬೆಳೆದು ನಿಂತಿದೆ. ಈ 10 ದಿನಗಳ ಪಯಣ ಶುರುವಾಗೋದು ಭಾದ್ರಪದ ಮಾಸದ ಚೌಥಿಯ ದಿನ. ಮನೆಗಳಲ್ಲಿ, ಸಾರ್ವಜನಿಕ ಪೆಂಡಾಲ್ಗಳಲ್ಲಿ ಗಣಪನ ಮೂರ್ತಿಗಳನ್ನ ಕೂರಿಸಿ ಪ್ರತಿದಿನ ಪೂಜೆ, ಪುನಸ್ಕಾರ, ನಾನಾ ಕಾರ್ಯಕ್ರಮಗಳು ನಡೀತವೆ. ಕೊನೆಗೆ 10ನೇ ದಿನ ಅಂದ್ರೆ ಅನಂತ ಚತುರ್ದಶಿಯಂದು ಗಣೇಶನ ಮೂರ್ತಿಯನ್ನ ನೀರಿನಲ್ಲಿ ವಿಸರ್ಜನೆ ಮಾಡಲಾಗತ್ತೆ. ಇದು ಏನನ್ನ ಸಂಕೇತಿಸತ್ತೆ ಅಂದ್ರೆ, ಜೀವನದಲ್ಲಿ ಸೃಷ್ಟಿ ಮತ್ತು ಲಯ ಅನ್ನೋದು ಒಂದು ಚಕ್ರ, ಅದು ನಿರಂತರವಾಗಿ ನಡೀತಾನೇ ಇರುತ್ತೆ ಅನ್ನೋದನ್ನ ನೆನಪಿಸತ್ತೆ. ಆವತ್ತು ಪುಣೆಯಲ್ಲಿ ತಿಲಕರು ಶುರು ಮಾಡಿದ ಆ ಒಂದು ಸಣ್ಣ ಕಿಡಿ ಇವತ್ತು ಒಂದು ದೊಡ್ಡ ಜ್ವಾಲೆಯಾಗಿದೆ.
ನೋಡಿ, ಮಹಾರಾಷ್ಟ್ರ, ನಮ್ಮ ಕರ್ನಾಟಕ, ಆಂಧ್ರ, ತಮಿಳುನಾಡು, ಗೋವಾ ಹೀಗೆ ಹಲವು ರಾಜ್ಯಗಳಲ್ಲಿ ಮಾತ್ರವಲ್ಲ, ದೇಶ ವಿದೇಶಗಳಲ್ಲೂ ಆಚರಿಸೋ ಒಂದು ದೊಡ್ಡ ಹಬ್ಬವಾಗಿ ಇದು ಬೆಳೆದಿದೆ. ಅಂದ್ರೆ ಅವ್ರು ಕಂಡಿದ್ದ ಆ ವ್ಯಾಪಕ ಏಕತೆಯ ಕನಸು ಇವತ್ತು ನಿಜವಾಗಿದೆ ಅಂತಲೇ ಹೇಳ್ಬೋದು. ಹಾಗಾದ್ರೆ ಕೊನೆಯದಾಗಿ ಒಂದು ಪ್ರಶ್ನೆ. ಒಂದು ಹಬ್ಬ ಕೇವಲ ಒಂದು ಆಚರಣೆಯಾಗಿ ಉಳಿಯದೆ ಅದನ್ನೂ ಮೀರಿ ಒಂದು ಚಳುವಳಿಯಾಗಿ ಬದಲಾಗೋದು ಯಾವಾಗ? ಈ ಒಂದು ಪ್ರಶ್ನೆಯ ಜೊತೆಗೆ ಸಂಸ್ಕೃತಿ, ರಾಜಕೀಯ ಮತ್ತು ಸಾಮಾಜಿಕ ಬದಲಾವಣೆಗಳ ನಡುವೆ ಇರೋ ಈ ಒಂದು ಅದ್ಭುತ ಸಂಬಂಧದ ಬಗ್ಗೆ ಆಲೋಚನೆ ಮಾಡ್ತಾ ಈ ವಿವರಣೆಯನ್ನ ಮುಗಿಸೋಣ.